ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಸರ್. JDS ಮತ ಬ್ಯಾಂಕ್ಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಈಗ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನುವಾಗ ಸಹಜವಾಗಿ ಆ ಸಮುದಾಯ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ಲುತ್ತೆ. ಯಾಕೆ ಎರಡು ಕುಟುಂಬಗಳ ನಡುವೆ ಇಷ್ಟೊಂದು ಆಗೇತನ? ಅಂದರೆ ದೇವೇಗೌಡರಿಗೆ ಎಲ್ಲೋ ಒಂದು ಸಣ್ಣ ಸೂಕ್ಷ್ಮ ಇತ್ತ ಅಂತ, ಇವನು ಬೆಳೆಯಕ್ಕೆ ಬಿಟ್ಟರೆ ನನ್ನ ಮುಂದೆ ದೊಡ್ಡ ಮಟ್ಟದ ಒಂದು ಪ್ರಬಲ ಶಕ್ತಿಯಾಗಿ ಬೆಳೀತಾನೆ ಅನ್ನುವಂಥ. ಕಾಂಗ್ರೆಸ್ ಮತ್ತು ಜನತಾದಳ ಮೈತ್ರಿ ಸರ್ಕಾರ ಬಂದಾಗ ಡಿ ಕೆ ಶಿವಕುಮಾರನ್ನ ಮಂತ್ರಿಮಂಡಲಕ್ಕೆ ತಗೊಳ್ಳಿಲ್ಲ. ಈ ಥರ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಎರಡು ಕುಟುಂಬಗಳ ನಡುವೆ ಈ ಜಿದ್ದಾಜಿದ್ದಿ ನಡೆದಿದೆ. ಯಾಕೆ ಬಿಜೆಪಿಯಲ್ಲಿ ಪ್ರಬಲ ಒಕ್ಕಲಿಗ ನಾಯಕತ್ವ ರೂಪುಗೊಳ್ಳಿಲ್ಲ? ಆ ಥರ ಪ್ರಯೋಗನ BJP ಮಾಡ್ತು, ಆದರೆ ಅದು ಯಶಸ್ಸು ಕಾಣಲಿಲ್ಲ. ಈ ಭಾಗದಿಂದ BJP ಯಾವತ್ತೂ ಒಕ್ಕಲಿಗ ನಾಯಕರಿಗೆ ಪ್ರಾಮುಖ್ಯತೆ ಕೊಡಲಿಲ್ಲ ಅನ್ನೋದಕ್ಕಿಂತ ಅಂತಲಿನ ನಾಯಕರನ್ನ ಬೆಳೆಸಲಿಲ್ಲ. ವೀಕ್ಷಕರೇ ನಮಸ್ಕಾರ. ಡಿ ಕೆ ಶಿವಕುಮಾರ್ CM, JDS ಮುಂದಿರುವ ಸವಾಲುಗಳೇನು? ಈ ವಿಷಯ ಕುರಿತು ಚರ್ಚೆ ನಡೆಸಲು ಇವತ್ತು ಬಂದಿದ್ದಾರೆ ಡೆಕ್ಕನ್ ಹೆರಾಲ್ಡ್ ಕಾರ್ಯನಿರ್ವಾಹಕ ಸಂಪಾದಕರಾಗಿರ್ತಕ್ಕಂಥ KV ಸುಬ್ರಹ್ಮಣ್ಯ ಅವರು. ನಮಸ್ಕಾರ ಸರ್. ಹಾಗೆ ಪ್ರಜಾವಾಣಿ ರಾಜ್ಯ ವರದಿಗಾರರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ವೈಗ ಜಗದೀಶ್ ಅವರು ಬಂದಿದ್ದಾರೆ. ನಮಸ್ಕಾರ ಸರ್. ಡಿ ಕೆ ಶಿವಕುಮಾರ್ ಅವರು ನಿಯೋಜಿತ ಮುಖ್ಯಮಂತ್ರಿ ಆಗಿದ್ದಾರೆ. 3ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಸರ್. JDS ಮತ ಬ್ಯಾಂಕ್ಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಇವರು ಮುಖ್ಯಮಂತ್ರಿ ಆಗ್ತಾ ಇರೋದು? ನಾವು ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೋಡ್ಕೊಂಡು ಬಂದಾಗ ಕಳೆದ 25 ವರ್ಷದಲ್ಲಿ ಈ ಒಕ್ಕಲಿಗ ಸಮುದಾಯದ ನಾಯಕತ್ವ ಮೂಲತಃ ದೇವೇಗೌಡ ಕುಟುಂಬ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅವರಿಬ್ಬರು ಕೂಡ ಆ ಸಮುದಾಯದ ನಾಯಕತ್ವ ತಮ್ಮ ಬಳಿನೇ ಇರಬೇಕು ಅಂತ ಹೇಳಿ ರಾಜಕೀಯ ಮಾಡಿಕೊಂಡು ಬಂದಿರೋವಂಥವ್ರು. ಮತ್ತು 2 ಬಾರಿ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ಒಕ್ಕಲಿಗ ಮತಗಳ ಕ್ರೋಢೀಕರಣ ಮಾಡೋದಕ್ಕೆ ದೇವೇಗೌಡ ಕುಟುಂಬನೂ ಸಹ ಪ್ರಯತ್ನ ಪಡ್ತು. ಆದರೆ ಈಗಿನ ಸನ್ನಿವೇಶನೇ ಬೇರೆ. ಸುಮಾರು 25 ವರ್ಷದ ನಂತರ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಒಕ್ಕಲಿಗ ನಾಯಕ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನೋ ಒಂದು ಕಾರಣದಿಂದ ಕಳೆದ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯ ಗಳಿಸ್ತು. ಅದಕ್ಕೆ ಮುಖ್ಯ ಕಾರಣ ಒಕ್ಕಲಿಗರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದು ಮತ್ತು JDS ಸುಮಾರು ಕ್ಷೇತ್ರಗಳನ್ನು ಅಲ್ಲಿ ಕಳ್ಕೊಂಡಿದ್ದು. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಈಗ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನುವಾಗ ಸಹಜವಾಗಿ ಆ ಸಮುದಾಯ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ಲುತ್ತೆ. ಆದರೆ 28ರ ಚುನಾವಣೆಯಲ್ಲಿ ಏನಾಗತ್ತೆ ಅಂತ ಹೇಳೋದು ಇನ್ನು ತುಂಬ ದೂರದ ಮಾತು. ಬಹುಶಃ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಜನತಾದಳದ ಮೇಲೆ ಈ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದರ ಪರಿಣಾಮ ಏನಾಗಬಹುದು ಅಂತಂದರೆ, ಒಂದು, ಡಿ ಕೆ ಶಿವಕುಮಾರ್ ಅವರು ಈ ಭಾಗದಲ್ಲಿ ತಮ್ಮ ಪಕ್ಷವನ್ನು ಹೆಚ್ಚು ಬಲಿಷ್ಠಗೊಳಿಸುವಂಥ ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ ಅನಿಸುತ್ತೆ ನನಗೆ. ಮುಖ್ಯವಾಗಿ ಒಕ್ಕಲಿಗ ನಾಯಕರನ್ನು ತಮ್ಮತ್ತ ಸೆಳೆಯೋದಕ್ಕೆ. ಈ ಒಂದು ಪ್ರಕ್ರಿಯೆಯಲ್ಲಿ ಜನತಾದಳದಲ್ಲಿರುವಂಥ ಹಲವಾರು ನಾಯಕರು ಮತ್ತು ನಾವೇನು ಗ್ರಾಸ್ ರೂಟ್ಸ್ ಕಾರ್ಯಕರ್ತರು ಅಂತ ಹೇಳ್ತೀವಿ, ಅವರು ಕಾಂಗ್ರೆಸ್ ಕಡೆಗೆ ತಿರುಗುವ ಸಾಧ್ಯತೆಗಳು ಹೆಚ್ಚಿದೆ. ಒಂದು ಕಾರಣ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ. ಎರಡನೇದು JDS ಮೊದಲಿನ ಶಕ್ತಿಯನ್ನು ಇಂದು ಉಳಿಸ್ಕೊಂಡಿದೆಯಾ ಅನ್ನೋ ಪ್ರಶ್ನೆ. ಯಾಕೆ ಅಂತಂದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಬಲಾಢ್ಯರಾಗಿದ್ದ ಸಂದರ್ಭದಲ್ಲೇ ಆ ಪಕ್ಷದ ಚುನಾವಣಾ ಜಯ ಚುನಾವಣೆಯಿಂದ ಚುನಾವಣೆಗೆ ಕ್ಷೀಣಿಸ್ತಾ ಹೋಯಿತು. ಅವರು 2004ರಲ್ಲಿ ಗಳಿಸಿದ್ದ ಸ್ಥಾನಗಳು, ನಂತರದ ಚುನಾವಣೆಗಳಲ್ಲಿ ಗಳಿಸಿದ್ದ ಸ್ಥಾನಗಳನ್ನು ನಾವು ನೋಡಿದರೆ ಆ ಸಂಖ್ಯೆ ಕ್ರಮೇಣ ಕಡಿಮೆ ಆಗ್ತಾ ಇದೆ ಅವರು ಬಲಾಢ್ಯರಾಗಿದ್ದಂಥ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಯಾವಾಗ ದೇವೇಗೌಡರು ವಯಸ್ಸಿನ ಕಾರಣದಿಂದ ರಾಜ್ಯ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡೋದು ಕಷ್ಟಕರವಾಗಿದೆ, ಮತ್ತು ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿಯಾಗಿ ಅಲ್ಲಿನ ಜವಾಬ್ದಾರಿಗಳನ್ನು ಹೆಚ್ಚಾಗಿ ನಿರ್ವಹಿಸ್ತಾ ರಾಜ್ಯದ ಕಡೆ ಗಮನ ಹರಿಸೋದು ಕಮ್ಮಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಇದ್ದಾಗ ಸಹಜವಾಗಿಯೇ ಒಕ್ಕಲಿಗ ನಾಯಕರು ಮತ್ತು ಒಕ್ಕಲಿಗ ಸಮುದಾಯದ ಮತದಾರರು ಡಿ ಕೆ ಶಿವಕುಮಾರ್ನ ಬೆಂಬಲಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ಇದು ಜನತಾದಳದ ಮೇಲೆ
ಒಂದು ಪರಿಣಾಮ ಬೀರುತ್ತೆ. ಯಾಕೆಂದರೆ ಮೂಲತಃ ಜನತಾದಳದ ಒಂದು ಮತ ಬ್ಯಾಂಕ್ ಏನಾಗಿದೆ ಅದು ಒಕ್ಕಲಿಗ ಸಮುದಾಯದ ಮತಗಳೇ ಆಗಿದೆ. ದಶಕಗಳಿಂದಲೂ ಹಲವು ದಶಕಗಳಿಂದ JDS ಅಂದರೆ ದೇವೇಗೌಡರು, ಒಕ್ಕಲಿಗ ನಾಯಕ ಅಂದರೆ ದೇವೇಗೌಡರು ಅನ್ನೋಂಥ ಒಂದು ಚಾಲ್ತಿಯಲ್ಲಿದೆ. ಅಷ್ಟು ಒಕ್ಕಲಿಗರ ಮೇಲೆ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಆನಂತರ ಕುಮಾರಸ್ವಾಮಿ ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈ ಒಂದು ಬೆಳವಣಿಗೆಗಳು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ಒಕ್ಕಲಿಗ ನಾಯಕತ್ವ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಂದ ಸಡಿಲಗೊಳ್ತಾ ಇದೆಯೇ? ಅದೇ ಸುಬ್ರಹ್ಮಣ್ಯ ಅವರು ಹೇಳಿದ್ರು ಸ್ವಲ್ಪ ಒಂಚೂರು ವಿಸ್ತರಿಸ್ಕೊಂಡು ಹೋಗೋದಾದ್ರೆ, ಈಗ 2023ರಲ್ಲಿ ಏನಾಯಿತು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಒಂದು ದೊಡ್ಡ ಭರವಸೆ ಒಕ್ಕಲಿಗ ಸಮುದಾಯಕ್ಕೆ ಬಂತು. ಅದಾಗಲಿಲ್ಲ, ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಟರು, ಈಗ ಮುಖ್ಯಮಂತ್ರಿ ಆಗುವ ಸನಿಹದಲ್ಲಿದ್ದಾರೆ. ಆ ಫಲಿತಾಂಶವನ್ನು ನೋಡಿದ್ರೆ ಒಕ್ಕಲಿಗ ಸಮುದಾಯ ಫುಲ್ ಒಂದು ಕಡೆ, ಹಳೆ ಮೈಸೂರು ಭಾಗದಲ್ಲಿ ಮುಖ್ಯವಾಗಿ ಚಿಕ್ಕಮಗಳೂರಲ್ಲಿ 5ಕ್ಕೆ 5, ತುಮಕೂರಲ್ಲಿ 11 ಕ್ಷೇತ್ರ ಇದೆ, ಅಲ್ಲಿ 7, ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಬಹುತೇಕ ಅಂದರೆ 4, 5 ಮತ್ತು 6 ಇರೋ ಕಡೆ ಜಾಸ್ತಿ ತಗೊಂಡ್ರು. ಅಂದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಲ್ಲಿ 1 ಕುಮಾರಸ್ವಾಮಿ ಗೆದ್ರೆ ಉಳಿದ 3 DK ಶಿವಕುಮಾರ್ ಗೆಲ್ಲಿಸ್ಕೊಂಡ್ರು. ಮಂಡ್ಯದಲ್ಲಿ 7ರಲ್ಲಿ 5 ಕಾಂಗ್ರೆಸ್ಸಿಗೆ ಬಂತು, 1 ದರ್ಶನ್ ಪುಟ್ಟಣ್ಣಯ್ಯ ಅವರು ಕಾಂಗ್ರೆಸ್ ಗೆದ್ದರು. ಹಾಸನ 1 ಸಾಧ್ಯ ಆಗಲಿಲ್ಲ ಅನ್ನೋದು ಬಿಟ್ಟರೆ ಅಷ್ಟು ಮತ ಬ್ಯಾಂಕ್ಗಳು, ಅಂದರೆ ನೀವು ಚಿಕ್ಕಮಗಳೂರಿಂದ ಹಿಡಿದು ಈ ಕಡೆ ಕೋಲಾರದವರೆಗೆ ಬರೋದಾದ್ರೆ ಒಕ್ಕಲಿಗ ಮತ ಬ್ಯಾಂಕ್. ಬೆಂಗಳೂರು ಬಿಡಿ, ಅದೊಂಥರ ಬೇರೆ ಥರದ ನೇಚರ್ ಇರ್ತಕ್ಕಂತಹ ಇದು, ಒಂದು ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿ ಒಕ್ಕಲಿಗ ಮತ ಅಂತ ಹೇಳೋಕ್ಕಲ್ಲ. ಹಾಗಿದ್ರೂ ಕೂಡ ಪ್ರಿಯಾ ಕೃಷ್ಣ ಇರ್ಬೋದು, ಕೃಷ್ಣಪ್ಪ ಇರ್ಬೋದು, ಅವರೆಲ್ಲ ಒಕ್ಕಲಿಗರ ಮತಗಳನ್ನು, ಅಲ್ಲಿ ಕುರುಬರ ಮತ, ಬೇರೆ ಸಮುದಾಯದ ಮತ ಇದ್ದರೂ ಕೂಡ ಕೆಲವು ನಿರ್ಣಾಯಕ ಆಗಿ ಗೆದ್ದಿರಬಹುವಂಥ ಸಾಧ್ಯತೆ ಇದೆ. ಇವನ್ ಕೃಷ್ಣ ಬೈರೇಗೌಡ, ಅಲ್ಲಿ ಒಕ್ಕಲಿಗ ಮತ ಜಾಸ್ತಿ ಇದೆ. ಈ ಬೆಂಗಳೂರು ಉತ್ತರದಲ್ಲಿ ಸುಮಾರು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕವಾಗಿದ್ದವು. ಹಾಗಾಗಿ ಅವು ಒಂದು ಶಿವಕುಮಾರ್ ಹಿಡಿತಕ್ಕೆ ಬಂತು. ಇನ್ನು ಶಿವಕುಮಾರರ ಗುಣ ಏನು ಅಂದರೆ, ಅವರು ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ್ದೇ ದೇವೇಗೌಡರ ದೇವೇಗೌಡರ ವಿರುದ್ಧ ಸೆಡ್ ಹೊಡೆದು, ಕುಟುಂಬ ಅನ್ನೋದಕ್ಕಿಂತ ಮುಖ್ಯವಾಗಿ 1985ರಲ್ಲಿ ದೇವೇಗೌಡರು ಏನು ಸಾತ್ನೂರಲ್ಲಿ ಅವತ್ತು ಎಲೆಕ್ಷನ್ನಿಗೆ ನಿಂತಿದ್ದರು. ರಾಮಕೃಷ್ಣ ಹೆಗಡೆಯವರ ಮೂಲ್ಯಾಯುತ ರಾಜಕಾರಣ ಅಂಥೇಳಿ ಸರ್ಕಾರವನ್ನು ವಿಸರ್ಜನೆ ಮಾಡಿ ಪುನಃ ಎಲೆಕ್ಷನ್ನಿಗೆ ಹೋದಾಗ 85ರಲ್ಲಿ ಒಂದು ದೊಡ್ಡ ಅಲೆ ಇತ್ತು ಹೆಗಡೆಯವರ ಪರ ಮತ್ತು ಜನತಾ ಪಕ್ಷದ ಪರ. ಅವತ್ತು ಸಾತ್ನೂರಲ್ಲಿ ಸಣ್ಣ ವಯಸ್ಸಿನ DK ಶಿವಕುಮಾರ್ ಅವರು ದೇವೇಗೌಡ ಅಂತಹ ದೊಡ್ಡ ದಿಗ್ಗಜರ ವಿರುದ್ಧ ಚುನಾವಣೆ ನಿಲ್ತಾರೆ, ಸೋಲ್ತಾರೆ, ಅದು ಬೇರೆ ಪ್ರಶ್ನೆ. ಅಲ್ಲಿಂದನೇ ಒಂದು ದೇವೇಗೌಡರ ವಿರುದ್ಧ ಒಬ್ಬ ಒಕ್ಕಲಿಗ ನಾಯಕ ಹುಟ್ಟಬಹುದಾ ಅನ್ನುವಂಥದ್ದು ಕಾಂಗ್ರೆಸ್ಸಲ್ಲಿ. SM ಕೃಷ್ಣ ಇರುವವರೆಗೆ DK ಶಿವಕುಮಾರ್ ಅವರು ಮುಂಚೂಣಿ ಬಂದಿರಲಿಲ್ಲ. SM ಕೃಷ್ಣ ಅವರ ಒಂದು ಶೈಲಿಯನ್ನು ನೀವು ಗಮನಿಸೋದಾದರೆ, ಅವರೊಂದು ಯಾವಾಗಲೂ ಒಂದು ಹೆಗಲ ಮೇಲೊಂದು ಭಾಳ ಆಕರ್ಷಕವಾದಂತಹ, ಅದು ಏನು ಹೇಳ್ತಾರೆ, ಟವಲ್ ಅಲ್ಲ, ಅದು ಶಾಲು ಅಥವಾ ಶಲ್ಯವನ್ನು ಧರಿಸ್ತಾ ಇದ್ರು. SM ಕೃಷ್ಣ ನಿಧನರಾಗುವವರೆಗೂ ಶಿವಕುಮಾರ್ ಅದನ್ನ ಹಾಕ್ಕೊಳ್ಳಿಲ್ಲ. ನೀವೀಗ ಶಿವಕುಮಾರ್ ನೋಡಿ, ಅವರು ಭಾಳ ಆಕರ್ಷಕವಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ SM ಕೃಷ್ಣ ಅವರು ದೀಕ್ಷೆ ಪಡೆದಂತೆ ಆ ಶಾಲನ್ನು ಹೆಗಲ ಮೇಲೆ ಹಾಕ್ಕೊಂಡು ಹೊರಟರು. ಬಹುಶಃ ಅದೇ ದಾರಿಯಲ್ಲಿ ಸಾಗಿ ಮುಖ್ಯಮಂತ್ರಿ ಕೂಡ ಆದರು. ಯಾಕೆ SM ಕೃಷ್ಣ ಕೂಡ ಭಾಳ ಕಷ್ಟಪಟ್ಟಿದ್ರು ಮುಖ್ಯಮಂತ್ರಿ ಆಗೋದಕ್ಕೆ. ಅವರಿಗಿಂತ ಕಿರಿಯರು ಮುಖ್ಯಮಂತ್ರಿ ಆದ, ಉಪಮುಖ್ಯಮಂತ್ರಿ ಆದರು, ಸಭಾಧ್ಯಕ್ಷರಾದರು, ಏನೇನೋ ಅನುಭವಿಸಿದ್ರು. 1999 ಕಾಯಬೇಕಾಯ್ತು ಅವರು ಮುಖ್ಯಮಂತ್ರಿ ಆಗೋದಕ್ಕೆ. ಬಹುಶಃ ಒಕ್ಕಲಿಗ ನಾಯಕತ್ವ ಏನಿದೆ, ಈಗ ನಾವು 23ರ ಚುನಾವಣೆಯನ್ನು, ವಿಧಾನಸಭಾ ಚುನಾವಣೆ ಇಟ್ಕೊಂಡು ನೋಡಿದರೆ, ಮುಂದೆ ಸುಬ್ರಹ್ಮಣ್ಯ ಅವರು ಹೇಳಿದಾಗೆ ಒಂದು ಟರ್ನ್ಔಟ್, ಯಾಕೆಂದರೆ ಒಂದು ಇಲ್ಲಿ JDSನಲ್ಲಿ ಒಂದು ನಿರ್ವಾತ ಇದೆ. ನಿಖಿಲ್ ಕುಮಾರಸ್ವಾಮಿಯನ್ನು ಮುಂದ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಅವರಿಗೇನಾಗಿದೆ, ಒಂದಿನ ತಮಿಳ್ನಾಡಿಗೆ ಹೋಗಿಂತಾರೆ, ಒಂದು ವಾರ, ಇನ್ನೊಂದು ವಾರ ಆಂಧ್ರಕ್ಕೆ ಹೋಗಿಂತಾರೆ, ಇನ್ನೊಂದು ವಾರ ವೆಸ್ಟ್ ಬೆಂಗಾಲಿಗೆ ಹೋಗಿ ಅಂತ ಅವರಿಗೆ ಅಸೈನ್ಮೆಂಟನ್ನು ಕೊಡಲಾಗ್ತದೆ ಎಲ್ಲ ಕೇಂದ್ರ ಸಚಿವರಿಗೆ. ಹಾಗಾಗಿ ರಾಜ್ಯದ ಮೇಲೆ ಅವರು ಹೆಚ್ಚು ಕೇಂದ್ರೀಕರಣ ಕೊಡೋಕ್ಕಾಗ್ತಾ ಇಲ್ಲ. ಅವರಿಬ್ಬರನ್ನ ಬಿಟ್ಟರೆ, ದೇವೇಗೌಡರು ಮತ್ತು ಕುಮಾರಸ್ವಾಮಿಯನ್ನು ಬಿಟ್ಟರೆ ಅಲ್ಲಿ ಬೇರೆ ನಾಯಕತ್ವ ಇಲ್ಲ ಇನ್ನೂ ಲೀಡರ್ಶಿಪ್ ಕೊಡುವಂಥದ್ದು. ಅಂಥ ಸಂದರ್ಭದಲ್ಲಿ ಒಂದು ಪರ್ಯಾಯ ನಾಯಕ ಅಂತ ಒಕ್ಕಲಿಗರಿಗೆ ಕಾಣಿಸೋದಾದರೆ ಅದು DK ಶಿವಕುಮಾರ್ ಮಾತ್ರ. ಅದನ್ನು ಅವ್ರು ಹೇಗೆ ನಿಭಾಯಿಸ್ತಾರೆ, ಮುಂದೆ ತಗೊಂಡು ಹೋಗ್ತಾರೆ. ಅವರು ಈವಾಗಲೇ ನೋಡಿದಿರಿ, ಒಕ್ಕಲಿಗ ಸಮುದಾಯದ ಇರುವ ಕಡೆ ಅನೇಕ ಯೋಜನೆಗಳನ್ನು ತಂದಿರೋದು. ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಬೆಂಗಳೂರು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿದಿರ್ಬೋದು, ಅಲ್ಲಿ ಒಂದು ಏರ್ಪೋರ್ಟ್ ತರುವಂಥ ಕೆಲಸವನ್ನು, ಒಕ್ಕಲಿಗರ ಜನಸಂಖ್ಯೆ, ಜನಬಾಹುಳ್ಯ ಇರುವಂಥ ದಕ್ಷಿಣದಲ್ಲಿ ಜಾಸ್ತಿ ಇದೆ. ನಾವು ಈ ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರಕ್ಕಿಂತ ಈ ಬೆಂಗಳೂರು ದಕ್ಷಿಣ ನಗರದ ಒಳಗಡೆ ಇರತಕ್ಕ ದಕ್ಷಿಣ ಭಾಗದಲ್ಲಿ, ಮಂಡ್ಯದಲ್ಲಿ ಅದೇನೋ ಡ್ಯಾಮ್ ಪಕ್ಕ ಒಂದು ದೊಡ್ಡ ಉದ್ಯಾನವನ, ಡಿಸ್ನಿಲ್ಯಾಂಡ್ ಮಾಡ್ತೀನಿ ಅಂತ ಹೊರಟರು. ಏನೇನೋ ಈ ಥರದ ಯೋಜನೆಗಳನ್ನು ತಮ್ಮ ಮತ ಬ್ಯಾಂಕನ್ನು ಭದ್ರಗೊಳಿಸೋಕೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆದಮೇಲೆ ಬಹುಶಃ ಅವರಿಗೆ ಇನ್ನೂ ಹೆಚ್ಚು ಫ್ರೀ ಹ್ಯಾಂಡ್ ಸಿಗುತ್ತೆ. ಅದನ್ನು ಹೆಂಗೆ ಬಳಸ್ಕೊಳ್ತಾರೆ ನೋಡಬೇಕು. ಸರ್, ನೀವು ಈಗ ಹೇಳಿದ್ರಿ 25 ವರ್ಷಗಳ ನಂತರ ಒಕ್ಕಲಿಗರಿಗೊಬ್ಬರಿಗೆ ಕಾಂಗ್ರೆಸ್ನಲ್ಲಿ
ಮುಖ್ಯಮಂತ್ರಿ ಮಾಡ್ತಿದ್ದಾರೆ ಅಂತ. 1999ರಲ್ಲಿ ದೇವೇಗೌಡರು ಮತ್ತು ಜೆ ಎಚ್ ಪಟೇಲ್ರು ಒಟ್ಟಾಗಿದ್ದಂಥ ಸಂದರ್ಭದಲ್ಲಿ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿಯಾಗಿ ಕೆಳಗಿಳಿದ ನಂತರ ನಡೆದಂಥ ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡೋದು ಕಾಂಗ್ರೆಸ್. 27 ವರ್ಷಗಳ ನಂತರ ಮತ್ತೆ ಕಾಂಗ್ರೆಸ್ ಒಕ್ಕಲಿಗರಿಗೆ ಆ ಪಟ್ಟವನ್ನು ನೀಡ್ತಾ ಇದೆ. ಈ ಕಾಂಗ್ರೆಸ್ ಮತ ಬ್ಯಾಂಕ್ ಹಿಗ್ಲಿಕ್ಕೆ ಏನಾದರೂ ಇದು ಸಹಕಾರಿಯಾಗತ್ತಾ? ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಜಾತಿಗಳು ಯಾವ ಪಕ್ಷಗಳನ್ನು ಬೆಂಬಲಿಸ್ತಾ ಇದೆ ಅನ್ನೋದರ ಒಂದು ಪಕ್ಷಿ ನೋಟನ್ನು ನಾವು ನೋಡೋದಾದರೆ, ಈ ಉತ್ತರ ಕರ್ನಾಟಕದ ಲಿಂಗಾಯತ ವೀರಶೈವರು ಮತ್ತು ಮಧ್ಯ ಕರ್ನಾಟಕದ ಲಿಂಗಾಯತ ವೀರಶೈವರು BJP ಪರ ಪ್ರಬಲವಾಗಿ ನಿಂತಿದ್ದಾರೆ. ಮತ್ತು ಒಕ್ಕಲಿಗರು 85ರಲ್ಲಿ ಏನು ರಾಮಕೃಷ್ಣ ಹೆಗಡೆ ಮತ್ತು ದೇವೇಗೌಡರು ಒಟ್ಟಾಗಿದ್ದರು, ಆ ಸಂದರ್ಭದಿಂದನೂ ಒಂದು ರೀತಿ ಪಾರಂಪರಿಕವಾಗಿ ಜನತಾ ದಳವನ್ನು ಬೆಂಬಲಿಸ್ಕೊಂಡು ಬಂದಿದ್ದರು. ಉತ್ತರ ಕರ್ನಾಟಕದ ಲಿಂಗಾಯತರು ಮತ್ತು ವೀರಶೈವರು ರಾಮಕೃಷ್ಣ ಹೆಗಡೆ ಅವರನ್ನು ಮತ್ತು ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯ ದೇವೇಗೌಡರ ಪರವಾಗಿ ನಿಂತಿತ್ತು. ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಜೆ ಎಚ್ ಪಟೇಲರು ಮುಖ್ಯಮಂತ್ರಿಯಾಗಿ ಬಂದ ನಂತರ ಮತ್ತೆ ಪಕ್ಷ ಇಬ್ಬಾಗ ಆಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮತ್ತೆ ಒಕ್ಕಲಿಗ ಮತಗಳು ಕಾಂಗ್ರೆಸ್ನತ್ತ ಬಂದವು. ಆದರೆ ಯಾವಾಗ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಹೋಯಿತು, ಅದಾದ ನಂತರ ಸಹಜವಾಗಿ ಒಕ್ಕಲಿಗ ಮತಗಳು ಮತ್ತೆ ಜನತಾ ದಳದ ಕಡೆಗೆ ಹೋಯಿತು. ಅದಕ್ಕೆ 2 ಕಾರಣ ಅಂದರೆ, ಒಂದು ದೇವೇಗೌಡರು ಒಂದು ಸ್ವಲ್ಪ ಅಗ್ರೆಸಿವ್ ಆಗಿ ಪಕ್ಷ ಸಂಘಟನೆ ಮಾಡಿದರು ಒಂದು, ಮತ್ತು 2004ರಲ್ಲಿ ಅವರು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದರು. ಮತ್ತು ಆ ಸಂದರ್ಭದಲ್ಲಿ ಆದ ಬೆಳವಣಿಗೆಗಳ ನಂತರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದು ಮತ್ತೆ ಒಕ್ಕಲಿಗ ಮತಗಳು ವಾಪಸ್ಸು ಜನತಾದಳಕ್ಕೆ ಬರೋದಕ್ಕೆ ಕಾರಣ ಆಯಿತು. ಬಟ್ ಈಗ ಕುಮಾರಸ್ವಾಮಿ ಅವರ ರೀತಿಯಲ್ಲೇ ಒಬ್ಬ ಜನಪ್ರಿಯವಾಗಿರುವಂಥ ಮತ್ತು ಅದೇ 60-62ರ ಆಸುಪಾಸಿನಲ್ಲಿರುವಂಥ DK ಶಿವಕುಮಾರ್ ಒಕ್ಕಲಿಗ ಸಮುದಾಯದ ನಾಯಕತ್ವ ವಹಿಸ್ತಾರೆ ಅನ್ನೋದಾದರೆ, ಸಹಜವಾಗಿ ಆ ಸಮುದಾಯ ಕಾಂಗ್ರೆಸ್ನತ್ತ ಮರಳುವ ಸಾಧ್ಯತೆಗಳು ಹೆಚ್ಚಿದೆ. ಮತ್ತು ಇನ್ನೊಂದು ಏನು ಅಂತಂದರೆ, ಮತ್ತೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಬರ್ತಾರೆ ಅನ್ನೋದ್ರ ಬಗ್ಗೆ ಕೆಲವು ಅನುಮಾನಗಳಿದೆ. ಯಾಕೆ ಅಂತಂದರೆ, ಕಳೆದ 3 ಚುನಾವಣೆಯಲ್ಲಿ ನೋಡಿದಾಗ JDS ಪಡೆದಂಥ ಸೀಟುಗಳು ಬರೀ 18, 20, 30 ಆಸುಪಾಸಿನಲ್ಲಿದೆ. ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತರುವಷ್ಟು ಹೆಚ್ಚು ಸೀಟುಗಳು ಅವರಿಗೆ ಬಂದಿಲ್ಲ. ಆದರೆ ಒಬ್ಬ DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ 2028ರಲ್ಲಿ ಸಹ ಪಕ್ಷ ಗೆದ್ದರೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಸಾಧ್ಯತೆಗಳು ಇರುತ್ತೆ. ಆದರೆ BJP ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವ ಕುಮಾರಸ್ವಾಮಿಯನ್ನು BJPಯವರು ಮುಖ್ಯಮಂತ್ರಿಯಾಗಿ ಪ್ರೊಜೆಕ್ಟ್ ಮಾಡ್ತಾರಾ, ಮತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವ ಅನುಮಾನಗಳು ಸಹ ಒಕ್ಕಲಿಗ ಸಮುದಾಯದಲ್ಲಿರುತ್ತೆ. ಸೊ ನಮ್ಮ ಸಮುದಾಯದವರೇ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಾಗಿದ್ದರೆ ನಾವು ಯಾಕೆ DK ಶಿವಕುಮಾರ್ ಅವರಿಗೆ ಬೆಂಬಲ ಕೊಡಬಾರ್ದು ಅನ್ನೋ ಯೋಚನೆ ಆ ಸಮುದಾಯದ ಮತದಾರರಲ್ಲಿ ಬಂದರೆ ಮತ್ತೆ ಕಾಂಗ್ರೆಸ್ನತ್ತ ಒಕ್ಕಲಿಗ ಮತಗಳು ದೊಡ್ಡ ಮಟ್ಟದಲ್ಲಿ ಹರಿದು ಬರುವ ಸಾಧ್ಯತೆಗಳು ಕಾಣುತ್ತೆ. ಒಂದು ಪೂರಕವಾಗಿ ಒಂದು ಏನಾಗಿದೆ, DK ಶಿವಕುಮಾರ್ ಅವರು ಪೂರ್ಣಾವಧಿ ಮುಖ್ಯಮಂತ್ರಿ ಆಗಲ್ಲ. ಅಂದರೆ 2 ವರ್ಷ ಮಾತ್ರ ಅವರಿಗೆ, 2 ವರ್ಷ ಹತ್ತತ್ರ 2 ವರ್ಷ ಮಾತ್ರ ಇರುತ್ತೆ. ಅವರು ಒಂದು ಕ್ಲೈಮ್ ಮಾಡ್ಬೋದು, ನಾನು ಪೂರ್ಣಾವಧಿ ಸಿಕ್ಕಿಲ್ಲಪ್ಪ, ಪೂರ್ಣಾವಧಿ ಸಿಕ್ಕಿದರೆ ನಾನು ಅಭಿವೃದ್ಧಿ ಮಾಡ್ತೇನೆ, ನನಗೆ ಮತ ಕೊಡಿ ಅಂತ ಒಕ್ಕಲಿಗ ಮತಗಳನ್ನು ಒಂದು ಸೆಳೆಯುವ ತಂತ್ರವನ್ನು ಅವ್ರು ಬಳಸ್ಬೋದು. ಇನ್ನೊಂದು ನಾವು ನೋಡ್ದಂಗೆ ಕುಮಾರಸ್ವಾಮಿ ಅವರು ಒಂದೊಂದು ಚುನಾವಣೆಗೆ ಒಂದೊಂದು ಸ್ಟ್ರಾಟಜಿಯನ್ನು ಮಾಡ್ತಾಯಿದ್ದಾರೆ. ಅವರು ಒಂದು ಸರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ನಿಂತರು, ಮತ್ತೊಂದು ಸರಿ ಚಿಕ್ಕಬಳ್ಳಾಪುರ ಕಡೆ ಹೋಗ್ತೀನಿ ಅಂದರು, ಆಮೇಲೆ ಈ ಸರಿ ಮಂಡ್ಯ ಹೋದರು, ಮತ್ತೆ ವಿಧಾನಸಭೆ ಚುನಾವಣೆ ಬರ್ತಿದ್ದಂಗೆ ಒಂದು ಸರಿ ರಾಮನಗರಕ್ಕೆ ಬರ್ತಾರೆ, ಚನ್ನಪಟ್ಟಣ, ರಾಮನಗರ ಬಿಟ್ಟು ಅವರು 2 ಹೇಳ್ತಾರೆ ಕುಮಾರಸ್ವಾಮಿ, ರಾಮನಗರ ಮತ್ತು ಚನ್ನಪಟ್ಟಣ ನನ್ನ 2 ಕಣ್ಣುಗಳಿದ್ದಂತೆ ಅಂತ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಗೆದ್ದ ಮೇಲೆ 1 ಕ್ಷೇತ್ರವನ್ನು ಬಿಟ್ಕೊಡ್ತಾರೆ, ಚನ್ನಪಟ್ಟಣವನ್ನು. ಒಂದೇ ಕ್ಷೇತ್ರದಲ್ಲಿ ಗೆದ್ದಿದ್ದು ಚನ್ನಪಟ್ಟಣವನ್ನು ಬಿಟ್ಕೊಡ್ತಾರೆ. ಆದರೆ ಚನ್ನಪಟ್ಟಣವನ್ನು ಆರಿಸ್ಕೊಂಡಿದ್ರು ಅವರು, ಮಗನಿಗೆ ನಮ್ಮ ಹಳೆಯ ಸಾಮ್ರಾಜ್ಯವಾದ ರಾಮನಗರದ್ದು. ಇಂಥ ಸಂದರ್ಭದಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಅಂದರೆ, ರಾಮನಗರ ಮತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಮತ್ತು ಏನು ಹಳೆಯ ರಾಮನಗರ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಹೀಗೆ ತಮ್ಮ ನಿಲುವನ್ನು ಬದಲಾಯಿಸ್ಕೊಂತ ಹೋದಾಗೆಲ್ಲ ಆ ಸಮುದಾಯದ ಮತಗಳನ್ನು ಸೆಳೆಯುವ, ಅದು ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ಬೋದು, ತಾಲೂಕ್ ಪಂಚಾಯತ್ ಮೆಂಬರ್ ಇರ್ಬೋದು, ಪುರಸಭೆ ಮೆಂಬರ್ ಇರ್ಬೋದು, ಈ DK ಶಿವಕುಮಾರ್ ಮತ್ತು ಅವರ ಸೋದರರು ಏನು ಸುರೇಶ್ ಇದ್ದಾರೆ ಕ್ರೋಢೀಕರಣ ಮಾಡ್ತಾ ಬಂದರು. ನೀವು ಮೊನ್ನೆ ಎಲ್ಲ
ಸವಾಲಿದ್ದು. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದರು, ಎಲ್ಲ ಒಗ್ಗಟ್ಟಾಗಿದ್ದರು. ಉಪಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಬಿ ಜೆ ಪಿಯಿಂದ ಯೋಗೀಶ್ವರನ್ ಕರ್ಕೊಂಬಂದು ಗೆಲ್ಲಿಸ್ಕೊಂಡ್ರು. ಅಂದರೆ ಕುಮಾರಸ್ವಾಮಿಯವರ ಈ ಥರದ ನೀವು ಚಿಕ್ಕಬಳ್ಳಾಪುರ ಆರಿಸ್ಕೊಂಡ ಮೇಲೆ ಏನಾಯಿತು ರಾಮನಗರದವರಿಗೆ, ಕುಮಾರಸ್ವಾಮಿ ಯಾಕೆ ಹಿಂಗೆ ಮಾಡ್ತಾರೆ, ನಾವೆಲ್ಲ ಒಂದೇ ಕಡೆ ಇರೋಣ. ಅದಕ್ಕೆ ನೀವು ಡಿ ಕೆ ಶಿವಕುಮಾರ್ ನೋಡಿ, ಅವ್ರು ಕನಕಪುರ ಬಿಟ್ಟು ಎಲ್ಲೂ ಹೋಗಿಲ್ಲ. ಅದರ ಮೊದಲು ಸಾತ್ನೂರು ಇತ್ತು, ಆಮೇಲೆ ಬದಲಾಯಿತು. ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಿಲ್ಲ, ಪಕ್ಷ ಬಿಟ್ಟು ಎಲ್ಲೂ ಹೋಗಿಲ್ಲ. ಕುಮಾರಸ್ವಾಮಿಯವರ ಸಮಸ್ಯೆ ಅಂದರೆ ಅವರಿಗಿರುವ ಮಿತಿ ಕೂಡ, ಅದು ಪಕ್ಷದ ಅನಿವಾರ್ಯತೆ ಇರ್ಬೋದು. ಒಂದು ಸರಿ JDS ಕಡೆ ಹೋಗ್ತಾರೆ, ಒಂದು ಕಡೆ BJP ಕಡೆ ಹೋಗ್ತಾರೆ, ಇನ್ನೊಂದು ಸರಿ ಕಾಂಗ್ರೆಸ್ ಕಡೆ ಬರ್ತಾರೆ. ಈಗ ಮತ್ತೆ BJPಯನ್ನು ಬೈಕೊಂಡು BJP ಜೊತೆ. ಇದು ಒಂದು JDSನ ದೊಡ್ಡ ಮತ ಬ್ಯಾಂಕ್ ಆಗಿತ್ತಲ್ಲ ಒಂದು ಕಾಲದಲ್ಲಿ, ಮುಸ್ಲಿಂ ಸಮುದಾಯ, ಅವರಂತೂ ದೂರ ಆದರು. ಅವರೆಲ್ಲ ಮೋಸ್ಟ್ಲಿ ಅದು ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಪೂರಕವಾದಂತಹ ಒಂದು ಡಿ ಕೆ ಶಿವಕುಮಾರ್ ಹಿಂದೆ ಸಿದ್ದರಾಮಯ್ಯನ ಕಾರಣಕ್ಕೂ ಕೂಡ ಇಲ್ಲೆಲ್ಲ ಕೆಲವು ಕ್ಷೇತ್ರಗಳಲ್ಲಿ ಕುರುಬರ ಮತಗಳು ಜಾಸ್ತಿ ಇದ್ದವು, ಹಾಗಾಗಿ ಬಂದಿದ್ದರು. ಇದು ಕೂಡ ಅಂದರೆ ಅವರ ನಡೆ ಕೂಡ ಡಿ ಕೆ ಶಿವಕುಮಾರ್ ವರ ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಸರ್, ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ 2023 ಚುನಾವಣೆಯಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಯಾವ್ಯಾವ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಗೆ ಎಷ್ಟು ಲಾಭ ಆಯಿತು, JDS ವೀಕ್ ಆಯಿತು ಅನ್ನೋದನ್ನು. ಆಗ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಒಂದು ಭರವಸೆ ಇಟ್ಕೊಂಡು ಒಕ್ಕಲಿಗರು ಮತ ಚಲಾಯಿಸಿದರೆ ಅಂತಕ್ಕಂತಹದ್ದು ಒಂದು. ಈಗ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದಿನ ಚುನಾವಣೆ ಅವ್ರ ನೇತೃತ್ವದಲ್ಲೇ ನಡೆಯುತ್ತೆ. ಹಾಗಾಗಿ ಈ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಅಧಿಕ ಲಾಭ ಆಗೋ ಸಾಧ್ಯತೆ ಇದೆಯಾ? ಅಧಿಕ ಲಾಭ ಅದೇ ಈಗಾಗಲೇ ಸುಬ್ರಹ್ಮಣ್ಯ ಅದನ್ನು ಹೇಳಿದ್ರು. ಅದು ಹೇಗಾಗುತ್ತೆ ಗೊತ್ತಿಲ್ಲ, ಯಾಕೆಂದರೆ ಇನ್ನೂ ನಾವು 2 ವರ್ಷ ಇದ್ದೇವೆ. ಕುಮಾರಸ್ವಾಮಿ ಅವರು ಈಗಾಗಲೇ ನಾವು ನೋಡಿದ ಹಾಗೆ ಸುಮಾರು ಸರ್ಕಾರ ಬಂದ 2 ವರ್ಷ ಭಾಳ ಸಕ್ರಿಯವಾಗಿ ಕೇಂದ್ರ ರಾಜಕಾರಣದಾಗಿದ್ದರು. ಈಗ ಸುಮಾರು ಒಂದು 6 ತಿಂಗಳಿಂದ ಈಚೆಗೆ ನಿರಂತರವಾಗಿ ಇಲ್ಲಿ ಬರ್ತಾ ಇದ್ದಾರೆ, ಪಕ್ಷದ ಸಂಘಟನೆಗೆ ಓಡಾಡ್ತಾ ಇದ್ದಾರೆ, ಹೊಸಬ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರ ಹಿಂದೆ ಒಂದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕೂಡ ಇದ್ದಾರೆ. ಬಹುಶಃ ಒಂದು ಮೂಲಗಳ ಪ್ರಕಾರ ಕುಮಾರಸ್ವಾಮಿ ಅವರನ್ನೇ ಮೈತ್ರಿ ಸರ್ಕಾರ ಬಂದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಬಿಂಬಿಸುವಂಥ ಯತ್ನ ಇದೆ. ಆ ಯತ್ನಕ್ಕೆ ಬಹುಶಃ ಕಾಂಗ್ರೆಸ್ ಸ್ವಲ್ಪ ಒಂದು ಹೊಸ ಅಸ್ತ್ರವನ್ನು ಕೊಡ್ತು. ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿದ್ದರೆ ಡಿ ಕೆ ಶಿವಕುಮಾರ್ಗೆ ನೋಡಿ ವಿಶ್ವಾಸದ್ರೋಹ ಆಯಿತು, ಅವರಿಗೆ 2.5 ವರ್ಷದ ನಂತರ ಒಪ್ಪಂದ ಕೊಡಲಿಲ್ಲ, ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡಲಿಲ್ಲ ಒಕ್ಕಲಿಗರಿಗೆ ಎನ್ನುವಂಥ ಒಂದು ವಾಯ್ಸನ್ನು, ಅದು ನೇರವಾಗಿರ್ಬೋದು ಅಥವಾ ಒಕ್ಕಲಿಗ ಕುಟುಂಬಗಳ ಈ ಚುನಾವಣೆ ಹೊತ್ತಲ್ಲಿ ಅದು ಕುರುಬರಿರ್ಬೋದು, ಮುಸ್ಲಿಂ ಇರ್ಬೋದು, ಲಿಂಗಾಯತ್ ಇರ್ಬೋದು, ಒಂದು ಒಳ ಸಂದೇಶ ಕಳಿಸುವ ಕೆಲಸ ಇರ್ತದೆ ಸಮುದಾಯದ ಮೂಲಕ, ಅದು ಮಠಾಧೀಶರ ಮೂಲಕನೋ ಆ ಥರ ಕೆಲಸ ಮಾಡ್ತಾಯಿದ್ರು. ಬಟ್ ಕಾಂಗ್ರೆಸ್ನ ಹೈಕಮಾಂಡು ಅದನ್ನು ಕಿತ್ಕೊಬಿಡ್ತಾ ಅಂತ. ಇಲ್ಲ, ನೀವು ಹೇಳೋದಕ್ಕೆ ನಾನು ಆ್ಯಡ್ ಮಾಡೋದಾದರೆ, ಈಗ BJP ಮತ್ತು ಜನತಾದಳ ಒಂದು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಈ ಅಲಯನ್ಸ್ನ ಭಾಗವಾಗಿ BJPಗೆ ಜನತಾದಳ ಅನಿವಾರ್ಯವೋ, ಜನತಾದಳಕ್ಕೆ BJP ಅನಿವಾರ್ಯವೋ ಅನ್ನೋ ಪ್ರಶ್ನೆ ಇದಾಗತ್ತೆ. ಯಾಕೆ ಅಂತಂದರೆ ಇದುವರೆಗೆ ಯಾವುದೇ ಒಂದು ವಿಧಾನಸಭೆ ಚುನಾವಣೆಯನ್ನು BJP ಮತ್ತು ಜನತಾದಳ ಒಟ್ಟಾಗಿ ಸ್ಪರ್ಧಿಸಿಲ್ಲ. JDS ಇಲ್ಲದೇ ಇದ್ದಂಥ 2 ಚುನಾವಣೆಗಳಲ್ಲೂ BJP ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಅಧಿಕಾರ ನಡೆಸ್ತು. ಅದರ ಹಿಂದೆ ಏನೆಲ್ಲ ಆಯಿತು ಅದು ಬೇರೆ ವಿಷಯ, ಆದರೆ ಅದು ಅತಿ ದೊಡ್ಡ ಪಕ್ಷವಾಗಿ ಬಂತು. ಆದರೆ ಬಹುಮತ ಬರಲಿಲ್ಲ. BJPಗೆ JDS ಏಕೆ ಬೇಕು ಅಂತಂದರೆ, ಅವರು 198 ಆಸುಪಾಸಿನಲ್ಲಿ ಬಂದಾಗ ಆ 124 ಗೆರೆ ದಾಟೋದಕ್ಕೆ ಒಂದಿಷ್ಟು ಸ್ಥಾನಗಳು ಬೇಕು. ಅದಕ್ಕೋಸ್ಕರ BJPಗೆ JDS ಬೇಕು. ಇಲ್ಲಂತಂದರೆ ಹಿಂದಿನ ಚುನಾವಣೆಗಳ ಆಧಾರದ ಮೇಲೆ ನೋಡೋದಾದರೆ BJP ತನ್ನ ಸ್ವಂತ ಬಲದ ಮೇಲೆ ಅಷ್ಟು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಬಟ್ ಎಲ್ಲದಕ್ಕಿಂತಲೂ ಮುಖ್ಯವಾಗಿ BJPಯ ಒಂದು ಕೋರ್ ವೋಟ್ ಬ್ಯಾಂಕ್, ಅವರು ಸಂಪೂರ್ಣ ಬೆಂಬಲ ನಿಂತಿರೋದೇ ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ. BJP ಏನಾದರೂ ಕುಮಾರಸ್ವಾಮಿ ಅಂತ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡಿದರೆ ಅದು ದೊಡ್ಡ ಡ್ಯಾಮೇಜ್ ಮಾಡುತ್ತೆ BJPಗೆ. ಯಾವುದೇ ಕಾರಣಕ್ಕೂ ಇಂಥ ಒಂದು ನಷ್ಟನೇ ಜಾಸ್ತಿ ಆಗುತ್ತೆ. ಯಾಕೆಂದರೆ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಇದ್ದಾರೆ. ಈಗ BJP JDS ಅಲಯನ್ಸ್ ಅಧಿಕಾರಕ್ಕೆ ಬಂದ್ರೂ ಮತ್ತೆ ಒಕ್ಕಲಿಗರೇ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಈ ಲಿಂಗಾಯತ ಸಮುದಾಯ ಯಾವ ಥರ ನಿರ್ಣಯ ತಗೊಳುತ್ತೆ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಹಾಗಾಗಿ ಕುಮಾರಸ್ವಾಮಿಯೇ ನಮ್ಮ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡೋದಿದೆಯಲ್ಲ, ಅದು BJPಗೆ ದೊಡ್ಡ ರಿಸ್ಕ್ ಅಂತ ನನಗನ್ಸುತ್ತೆ. ಸರ್, BJP ಮತ್ತು ಕಾಂಗ್ರೆಸ್ 2 ರಾಷ್ಟ್ರೀಯ ಪಕ್ಷಗಳು. ಸುಬ್ರಹ್ಮಣ್ಯ ಸರ್ ಹೇಳ್ದಂಗೆ ಉತ್ತರ ಕರ್ನಾಟಕ ಭಾಗದಲ್ಲಿ BJP ಪ್ರಾಬಲ್ಯ, JDS ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಸಾಧಿಸ್ಕೊಂಡು, ಕಾಂಗ್ರೆಸ್ಸು ಒಟ್ಟಾರೆ ನೋಡಿದಾಗ ನಾವು ಒಕ್ಕಲಿಗ ನಾಯಕತ್ವಕ್ಕೆ ಕಾಂಗ್ರೆಸ್ನಲ್ಲಿ ಪೈಪೋಟಿ ನಡೆದಿದೆ.
ಆದರೆ ಬಿ ಜೆ ಪಿಯಲ್ಲಿ JDS ಮತ್ತು ಕಾಂಗ್ರೆಸ್ ನಡುವೆ ಒಕ್ಕಲಿಗ ನಾಯಕತ್ವಕ್ಕೆ ಪೈಪೋಟಿ ಇದ್ರೂ ಸಹ ಯಾಕೆ ಬಿ ಜೆ ಪಿಯಲ್ಲಿ ಪ್ರಬಲ ಒಕ್ಕಲಿಗ ನಾಯಕತ್ವ ರೂಪುಗೊಳ್ಳಲಿಲ್ಲ? ಆ ಥರದ ಪ್ರಯೋಗನ ಬಿ ಜೆ ಪಿ ಮಾಡ್ತು, ಆದರೆ ಅದು ಯಶಸ್ಸು ಕಾಣಲಿಲ್ಲ. ಯಾಕೆಂದರೆ ಅದು ಅಕಾಲಿಕವಾಗಿ 2011ರಲ್ಲಿ ಅದು ಬಿ ಜೆ ಪಿ ಮಾಡಿದ್ದಲ್ಲ. ಯಡಿಯೂರಪ್ಪನವರು ಅನಿವಾರ್ಯವಾಗಿ ಅಧಿಕಾರದಿಂದ ಇಳಿಯುವ ಸನ್ನಿವೇಶ ಸೃಷ್ಟಿಯಾದಾಗ ಅವರ ತುಂಬ ಆಪ್ತರಾದಂತಹ ಸದಾನಂದ ಗೌಡರನ್ನು ಮುಖ್ಯಮಂತ್ರಿಯಾಗಿ ಕೂರಿಸಿದರು. ಮತ್ತು ಅವರನ್ನು ನಿಲ್ಲಿಸಿ ಏನೋ ಲಿಂಗಾಯತರಿಗೆ ಅನ್ಯಾಯ ಮಾಡಿದೆ ಅಂತೇಳಿ ಜಗದೀಶ್ ಶೆಟ್ಟರ್ ಅವರನ್ನು ತಂದರು. ಆದರೆ ಸದಾನಂದ ಗೌಡರು ಅವರು ಮೂಲತಃ ದಕ್ಷಿಣ ಕನ್ನಡದವರಾಗಿರೋದ್ರಿಂದ ಈ ಭಾಗದ ಒಕ್ಕಲಿಗ ಸಮುದಾಯದ ನಾಯಕರಾಗಕ್ಕೆ ಸಾಧ್ಯ ಇಲ್ಲ. ಅವರ ಸಂಸ್ಕೃತಿ ಬೇರೆ, ಇವರ ಸಂಸ್ಕೃತಿ ಬೇರೆ, ಇಲ್ಲಿಯ ಒಕ್ಕಲಿಗರ ಶೈಲಿಯೇ ಬೇರೆ. ಇದು ಒಂಥರ ದರ್ಪ ಗಿರ್ಪ ಆ ಥರದ, ಅಂದರೆ ಇವರು ತುಂಬ ಆಸ್ತಿ ಇರತಕ್ಕಂಥವ್ರು, ಒಂದು ನಾಯಕತ್ವದ ಗುಣವನ್ನು ಬೆಳೆಸ್ಕೊಂಡಂಥವ್ರು. ಅವರು ಆಗಲಿಲ್ಲ. ಇದಾದಮೇಲೆ ಈಗ ಏನೋ ವಿರೋಧ ಪಕ್ಷದ ನಾಯಕ ಏನು ಅಶೋಕ್ ಅವರಿದ್ದಾರೆ. ಅವರಿಗೂ ಕೂಡ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನೀವು ಮಂಡ್ಯ ಮತ್ತು ರಾಮನಗರ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು, ನೀವು ಜವಾಬ್ದಾರಿ ಕೊಡಿ ಅಂದರು. ಸ್ವಲ್ಪ ದಿವಸ ಮಾತ್ರ ಉಸ್ತುವಾರಿ ಆಗಿದ್ದರು, ಆಮೇಲೆ ನನಗಾಗಲ್ಲ ಅಂತ ಬಿಟ್ಟರು. ಯಡಿಯೂರಪ್ಪನವರು 2ನೇ ಅವಧಿ ಮುಖ್ಯಮಂತ್ರಿ ಆದಾಗ ಅಶ್ವಥ್ ನಾರಾಯಣ ಅವರನ್ನು ರಾಮನಗರ ಉಸ್ತುವಾರಿಯಾಗಿ ಮಾಡಿ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ. ಹಿರಿಯರಾದಂತಹ ಏನು ಅಶೋಕ್ ಅವ್ರನ್ನ ಬಿಟ್ಟು ಕೂಡ ಅಶ್ವಥ್ ನಾರಾಯಣ. ಅದರ ಉದ್ದೇಶವೇ ಏನು ಅಂದರೆ ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಅಪ್ ಟು ಮಂಡ್ಯದವರೆಗೆ ಏನು ಒಕ್ಕಲಿಗ ಸಮುದಾಯ ಇದೆ, ಇಲ್ಲಿ ಒಂದು ಪರ್ಯಾಯ ನಾಯಕತ್ವವನ್ನು ನಾವು ಸೃಷ್ಟಿ ಮಾಡಬೇಕು ಅಂತ. ಆದರೆ ಅಷ್ಟೊತ್ತಿಗಾಗಲೇ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಸ್ಟ್ರಾಂಗ್ ಆಗಿದ್ದರು. ಕೊನೆಗೆ ಅಶ್ವಥ್ ನಾರಾಯಣ ಪರಿಸ್ಥಿತಿ ಹೇಗಾಯಿತು ಅಂದರೆ ರಾಮನಗರಕ್ಕೆ ಸೀಮಿತರಾಗಿ ದಿನ ಡಿ ಕೆ ಶಿವಕುಮಾರ್ ಹತ್ರ ಜಿದ್ದಾಜಿದ್ದಿ ಮಾಡುವ ಅನಿವಾರ್ಯಕ್ಕೆ ಬಿದ್ದರು. ಅವರು ಆ ಮಟ್ಟಿಗೆ ಬೆಳೀಲಿಲ್ಲ. ಇನ್ನು ಶೋಭಾ ಕರಂದ್ಲಾಜೆ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಅವ್ರಿಗೆ ಯಾರಿಗೂ ಕುಮಾರಸ್ವಾಮಿಗೆ ಅವರ ತಂದೆಯಿಂದ ಬಂದಂತಹ ಒಂದು ಪರಂಪರೆ ಮತ್ತು ಅವರ ಒಂದು ಶೈಲಿ, ಎಲ್ಲರನ್ನು ಕೈ ಮುಟ್ಟಿ ಮಾತಾಡಿಸುವ, ವೈಟ್ ಕಲರ್ ಅಲ್ಲ, ಸಹಜ ಸರಳ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಅದು ಅವ್ರನ್ನ ಇಷ್ಟಪಡ್ತಾರೆ. ಅದು ಓಟ ಕನ್ವರ್ಟ್ ಆಗುತ್ತೋ ಇಲ್ಲೋ ಬೇರೆ ಪ್ರಶ್ನೆ. ಬಟ್ ಇವ್ರು ಯಾರೂ ಕೂಡ ಜನಸಮೂಹದ ಜೊತೆ ಗುರುಸ್ಕೊಂಡು ಹೋಗಿಲ್ಲ, ಅಥವಾ ಅಧಿಕಾರ ಸಿಕ್ಕಿಲ್ಲ ಅವರಿಗೆ. ಕುಮಾರಸ್ವಾಮಿ ಯಾಕಷ್ಟು ಜನಪ್ರಿಯರಾದರು ಅಂದರೆ ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಗ್ರಾಮ ವಾಸ್ತವ್ಯ ಮಾಡಿದ್ರು, ಜನರ ಕಷ್ಟಗಳನ್ನ ಆಳಕ್ಕೆ ಜನತಾ ದರ್ಶನ ಮಾಡ್ತಾ ಇದ್ದರು, ತುಂಬ ಸ್ಪಂದಿಸುವ ಗುಣ ಇತ್ತು. ಎಲ್ಲಿ ಹೋದರೂ ದೇವೇಗೌಡರು ಒಂದು ಮಾತು ಹೇಳ್ತಾ ಇದ್ರು, ಕುಮಾರ ಎಲ್ಲಿ ಹೋದರೂ ಜನ ಸೇರ್ತಾರೆ, ಅದು ಓಟ್ ಮಾತ್ರ ಆಗಲ್ಲ. ಆಮೇಲೆ ಇನ್ನೊಂದು, ಬಿ ಜೆ ಪಿಯಲ್ಲಿ ಒಕ್ಕಲಿಗ ನಾಯಕತ್ವ ಯಾಕೆ ಬೆಳೀಲಿಲ್ಲ ಅಂತಂದರೆ, ನೀವು ಐತಿಹಾಸಿಕವಾಗಿ ನೋಡ್ಕೊಂಡ್ಬಂದರೆ ಕೆಂಗಲ್ ಹನುಮಂತಯ್ಯ ಅವರ ಕಾಲದಿಂದ ನೋಡ್ಕೊಂಡು ಬಂದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ಒಕ್ಕಲಿಗ ನಾಯಕತ್ವ ಅಂತ ಅನ್ನೋದು ಹೊರಹೊಮ್ಮಿರೋದು 3 ಜಿಲ್ಲೆಗಳಿಂದ. ಹಿಂದಿನ ಬೆಂಗಳೂರು ಗ್ರಾಮಾಂತರ, ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳಿಂದ. ಈ 3 ಜಿಲ್ಲೆಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ನೆಲೆ ಇರಲಿಲ್ಲ, ಮತ್ತು ಮೈಸೂರು ಸಹ. ಸೊ ಈ ಭಾಗದಿಂದ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ಯಾವುದೇ ನಾಯಕರನ್ನು ಬೆಳೆಸುವ ಒಂದು ಪ್ರಕ್ರಿಯೆಯನ್ನು ಬಿ ಜೆ ಪಿ ಮಾಡಲಿಲ್ಲ. ಈಗ ಅಶೋಕ್ ಅವರು ಇರ್ಬೋದು, ಅಶ್ವಥ್ ನಾರಾಯಣ ಅವರು ಇರ್ಬೋದು, ಅಥವಾ ಬಿ ಜೆ ಪಿಯ ಅತ್ಯಂತ ಹಿರಿಯ ಒಕ್ಕಲಿಗ ನಾಯಕರು ಅಂತ ನಾವು ಹೇಳೋದಾದರೆ ರಾಮಚಂದ್ರ ಗೌಡರು ಇರ್ಬೋದು. ಅವರೆಲ್ಲ ಮೂಲ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂಥವ್ರು. ಅವ್ರಿಗೆ ಬೆಂಗಳೂರಿನ ಆಚೆ ಪಕ್ಷ ಸಂಘಟನೆ ಮತ್ತು ಕಾರ್ಯಕರ್ತರ ಸಂಪರ್ಕ ಆ ಮಟ್ಟದಲ್ಲಿ ಇರಲಿಲ್ಲ. ಆಮೇಲೆ ಸಿ ಟಿ ರವಿಯವ್ರ ಉದಾಹರಣೆ ತೊಗೊಳ್ಳೋದಾದರೆ, ಅವರು ಒಕ್ಕಲಿಗ ನಾಯಕ ಅನ್ನೋದಕ್ಕಿಂತ ಒಬ್ಬ ಹಿಂದುತ್ವ ನಾಯಕ ಅಂತ ಹೇಳಿ ಇದು ಮಾಡಿದರು. ಅವ್ರು ಯಾವತ್ತೂ ನಾನು ಒಕ್ಕಲಿಗ ಅಂತ ಹೇಳ್ಕೊಂಡು ಬರಲಿಲ್ಲ. ಬಹುಶಃ ಒಂದೇ ಒಂದು ಬಾರಿ ಅವರು ಪ್ರಬಲವಾಗಿ ನಾನು ಒಬ್ಬ ಒಕ್ಕಲಿಗ ಅಂತ ಹೇಳ್ಕೊಂಡಿದ್ದು ಯಾವಾಗ ಅಂತಂದರೆ, ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ರೀತಿ ಬೀದಿಗೆ ಬಂದು ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಿದರು. ಅದು ಬಿಟ್ಟರೆ ಬಿ ಜೆ ಪಿಯಲ್ಲಿ ಯಾವುದೇ ಒಬ್ಬ ಪ್ರಬಲ ಒಕ್ಕಲಿಗ ನಾಯಕ ಈ ಭಾಗದಿಂದ ಬರಲಿಲ್ಲ. ನೀವು ಯಾಕೆ ಈ ಭಾಗದಿಂದ ಒಕ್ಕಲಿಗ ನಾಯಕರು ಬರಬೇಕು ಅಂತಂದರೆ, ಒಕ್ಕಲಿಗ ಸಮುದಾಯದ ಬಾಹುಳ್ಯ ಅಥವಾ ಪ್ರಾಬಲ್ಯ ಇರೋದು ಈ ಪ್ರಾಂತದಲ್ಲೇ. ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಸ್ವಲ್ಪ ಮಟ್ಟಿಗೆ ತುಮಕೂರು. ಈ ಭಾಗದಿಂದ ಬಿ ಜೆ ಪಿ ಯಾವತ್ತೂ ಒಕ್ಕಲಿಗ ನಾಯಕರಿಗೆ ಪ್ರಾಮುಖ್ಯತೆ ಕೊಡಲಿಲ್ಲ ಅನ್ನೋದಕ್ಕಿಂತ ಅಂತಲಿ ನಾಯಕರನ್ನ ಬೆಳೆಸಲಿಲ್ಲ. ಯಾಕೆಂದರೆ ಅವರಿಗೆ ಪೂರಕವಾದ ವಾತಾವರಣ ಅಲ್ಲಿ ಇರಲಿಲ್ಲ. ಈಗ ಇವರಿಬ್ಬರದ್ದೇ ಸಾಮ್ರಾಜ್ಯ ಇತ್ತಲ್ಲಿ. ಒಂದು ದೇವೇಗೌಡರು ಭಾಳ ಪ್ರಬಲವಾಗಿದ್ದರು, ಎಸ್ ಎಂ ಕೃಷ್ಣ ಇರುವವರೆಗೆ ಮಂಡ್ಯ ಮತ್ತು ಸ್ವಲ್ಪ ಆ ಭಾಗದಲ್ಲಿ ಅವರು ಪ್ರಬಲವಾಗಿ. ಅದೇ ರೀತಿ ಹಾಸನದಲ್ಲಿ ದೇವೇಗೌಡರು ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದವರು ಅಂತಂದರೆ ಕಾಂಗ್ರೆಸ್ ನಾಯಕರು ನಮಗೆ ಕಾಣಿಸೋದು ಪುಟ್ಟಸ್ವಾಮಿ ಗೌಡರು, ಶ್ರೀಕಂಠಯ್ಯ ಇಬ್ಬರೇನೆ. ದೇವೇಗೌಡರನ್ನ ಎದುರಿಸಿದ ಬೇರೆ ಕಾಂಗ್ರೆಸ್ಸಿನ ಪ್ರಬಲ ಒಕ್ಕಲಿಗ ನಾಯಕರು ಅಂತಂದರೆ ಕೃಷ್ಣ ಅವರು ಅಗ್ರೆಸಿವ್ ಇರಲಿಲ್ಲ. ಅವರೊಂಥರ ಸ್ಟೇಟ್ಸ್ಮನ್ ಲೈಕ್ ಇಮೇಜ್. ಆ ಥರ ಅಗ್ರೆಸಿವ್ ಆಗಿ ಸ್ವಲ್ಪ ದೇವೇಗೌಡರ ಮೇಲೆ ತೊಗೊಂಡವರು ಅಂತಂದರೆ ಒಬ್ಬರು ಪುಟ್ಟಸ್ವಾಮಿ ಗೌಡರು, ಇನ್ನೊಬ್ಬರು ಶ್ರೀಕಂಠಯ್ಯ,
ಮತ್ತು ಡಿ ಕೆ ಶಿವಕುಮಾರ್ ಇವರೆಲ್ಲ ಇದೇ ಭಾಗದವರು. ಈ ಭಾಗದ ಬಗ್ಗೆ BJP ಗಮನ ಹರಿಸಲಿಲ್ಲ. ಸರ್, ಈ ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡರ ಕುಟುಂಬದ ನಡುವೆ ನಿರಂತರ ಅಗೆತನ. ಏಕೆಂದರೆ ಸಿದ್ದರಾಮಯ್ಯ ಅವರು 2023ರಲ್ಲಿ ಮುಖ್ಯಮಂತ್ರಿ ಆದ್ರೂ ಕುಮಾರಸ್ವಾಮಿ ಅವರು ಅತಿ ಹೆಚ್ಚು ಟೀಕೆ ಮಾಡಿದ್ದು ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಲ್ಲ, ಡಿ ಕೆ ಶಿವಕುಮಾರ್ ವಿರುದ್ಧ. ಯಾಕೆ ಎರಡು ಕುಟುಂಬಗಳ ನಡುವೆ ಇಷ್ಟೊಂದು ಅಗೆತನ? ಅದೇ ಈಗ ನಾನು ಆಗಲೇ ಆರಂಭದಲ್ಲಿ ಹೇಳಿದಾಗೆ ಡಿ ಕೆ ಶಿವಕುಮಾರ್ 1985ರಲ್ಲಿ ದೇವೇಗೌಡರ ವಿರುದ್ಧ ಸೆಣಸ್ತಾರೆ. 1999ರಲ್ಲಿ ಕುಮಾರಸ್ವಾಮಿ ಅವರು ಸಾತ್ನೂರಲ್ಲಿ ಎಲೆಕ್ಷನ್ ನಿಲ್ತಾರೆ. ಆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಸೋಲಿಸ್ತಾರೆ. 2004ರ ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರ ವಿರುದ್ಧ ತೇಜಸ್ವಿನಿ ರಮೇಶ್ ಅಥವಾ ಈಗೇನು ತೇಜಸ್ವಿನಿ ಗೌಡ ಅಂತ ಏನೋ ಒಬ್ಬರು ಪತ್ರಕರ್ತೆ ಅವರನ್ನು ನಿಲ್ಲಿಸಿ, ಅಂದರೆ ಅವ್ರು ಯಾರೋ ಕ್ಷೇತ್ರದಲ್ಲಿ ಪರಿಚಯ ಇರಲಿಲ್ಲ, ಅವರನ್ನು ನಿಲ್ಲಿಸಿ ದೇವೇಗೌಡರನ್ನು ಸೋಲಿಸ್ತಾರೆ. ಅಂದರೆ ದೇವೇಗೌಡರಿಗೆ ಎಲ್ಲೋ ಒಂದು ಸಣ್ಣ ಸೂಕ್ಷ್ಮ ಇತ್ತ ಅಂತ, ಇವನು ಬೆಳೆಯಕ್ಕೆ ಬಿಟ್ಟರೆ ನನ್ನ ಮುಂದೆ ದೊಡ್ಡ ಮಟ್ಟದ ಒಂದು ಪ್ರಬಲ ಶಕ್ತಿಯಾಗಿ ಬೆಳೀತಾನೆ ಅನ್ನುವಂಥದ್ದು. ಅದು ಒಂಥರ ಕುಟುಂಬ ರಾಜಕಾರಣ. ನಾವು ರಾಮನಗರದಲ್ಲಿ ಅವರಿಬ್ಬರು ಸವಾಲು ಹಾಕ್ಕೊಂಡಿದ್ದು ನೋಡಿದ್ದೀವಿ. ಇವ್ರ ಮೇಲೆ ಆರೋಪ ಮಾಡಿದಾಗ ನಾನು ನನ್ನ ತಾಯಿನ ವೇದಿಕೆಗೆ ಕರ್ಕೊಬರ್ತೀನಿ, ನೀನು ವೇದಿಕೆಗೆ ಬಾ, ಆಣೆ ಪ್ರಮಾಣ ಮಾಡುವಂಥ ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ದು. ಆ ಥರದ ಜಿದ್ದಾಜಿದ್ದಿ. ಹಾಗಿದ್ದರೂ ಕೂಡ 2019ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರವನ್ನು ಬೀಳಿಸುವ ಯತ್ನವನ್ನು ಯಡಿಯೂರಪ್ಪ ನಡೆಸ್ತಾ ಇದ್ದಾಗ ರಕ್ಷಣೆ ನಿಂತವ್ರು ಶಿವಕುಮಾರ್. ಆ ಥರದ್ದು ಇದೆ. ತನ್ನ ಪ್ರಬಲ ವೈರಿ ಯಾವತ್ತೂ ಜೊತೆ ಸೇರಿದವರು ಇಬ್ಬರು ಜಿದ್ದಾಜಿದ್ದಿ ಮಾಡೋರು ಒಟ್ಟಿಗೆ ಸರ್ಕಾರ ನಡೆಸುವಾಗ ಅವ್ರ ಜೊತೆಗೆ ನಿಂತರು ಅವರು. ಆದರೆ ಕುಮಾರಸ್ವಾಮಿ ಸರ್ಕಾರ ಬೀಳುತ್ತೆ ಅಂತ ಗೊತ್ತಾದಾಗಲೂ ಅಮೇರಿಕ ಹೋದರು, ಅವ್ರು ಇಲ್ಲಿರಲಿಲ್ಲ. ಬಟ್ ಶಿವಕುಮಾರ್ ಅವರು ಮುಂಬೈಗೆ ಹೋದರು ಶಾಸಕರನ್ನು ಕರ್ಕೊಂಬರೋದಕ್ಕೆ. ಅವ್ರಿಗೆ ಆ ಥರದ ಒಂದು, ಅಂದರೆ ಅದು ನಮ್ಮ ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಅದನ್ನು ಉಳಿಸ್ಬೇಕು ಅಂತ. ಬಹುಶಃ ಡಿ ಕೆ ಶಿವಕುಮಾರ್ ಇರೋ ಪಕ್ಷ ನಿಷ್ಠೆ ಇದೆಯಲ್ಲ, ಅದು ಅವ್ರನ್ನ ಇಲ್ಲಿ ತಂದಿದೆ. ದೇವೇಗೌಡರಿಗೆ ಕೂಡ ಇವರು ನನ್ನ ಒಂದು ವಿರುದ್ಧ ಈ ಹಳೆ ಮೈಸೂರು ಭಾಗದಲ್ಲಿ ಪ್ರಬಲ ಶಕ್ತಿ ಬೆಳಿಬೋದಾ ಅನ್ನೋ ಒಂದಿತ್ತು. ಇಬ್ಬರು ಕೂಡ ಅದನ್ನು ಜಿದ್ದಾಜಿದ್ದಿ ಮಾಡಿಕೊಂಡು ಸೆಣಸಾಡದ ರಾಜಕಾರಣ ಮಾಡಿಕೊಂಡೇ ಬಂದರು. ಸುಬ್ರಹ್ಮಣ್ಯ ಸ್ವಲ್ಪ ವಿಸ್ತರಿಸ್ಬೋದಾ? ಇಲ್ಲ, ಇದು ಒಂಥರ ಬೇಸಿಕಲಿ ಟರ್ಫ್ ವಾರ್ ಅಂತ ಏನು ಹೇಳ್ತೀವಿ ಆ ಥರ. ಈಗ ದೇವೇಗೌಡರ ಕಾರ್ಯಕ್ಷೇತ್ರ ಯಾವುದು? ಹಾಸನ. ಅವರು ಹಾಸನ ಬಿಟ್ಟು ನನ್ನ ಊರಿಗೆ ಬಂದು ನನ್ನ ಮೇಲೆ ಯಾಕೆ ನಿಲ್ಲಬೇಕು? ಇದು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವನು. ಅವ್ರು ಹೇಗೆ ನಾನು ಮಣ್ಣಿನ ಮಗ ಅಂತ ಹೇಳ್ತಾರೆ, ನಾನು ಬೆಂಗಳೂರು ಗ್ರಾಮಾಂತರ ಅಥವಾ ರಾಮನಗರದ ಮಣ್ಣಿನ ಮಗ. ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ಇಲ್ಲಿ ಬಂದು ಯಾಕೆ ರಾಜಕೀಯ ಮಾಡಬೇಕು? ವೈಗ ಸರ್ ಆಗಲೇ ಹೇಳಿದ್ರು ಅದನ್ನು. ಅವರು ಕ್ಷೇತ್ರಗಳನ್ನು ಬದಲಾಯಿಸ್ತಾ ಬಂದಿದ್ದು, ಬೇರೆ ಜಿಲ್ಲೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಬಂದಿದ್ದು ಈ ಕಾರಣಗಳು, ವೀಕ್ ಆಗೋ ಕಾರಣಗಳು ಅನ್ನೋದು. ಆಮೇಲೆ ಸಬ್ಸಿಕ್ವೆಂಟಲ್ಲಿ ನಡೆದ ಚುನಾವಣೆಗಳಲ್ಲಿ ಈಗ ಜಗದೀಶ್ ಅವರು ಹೇಳಿದಾಗೆ ದೇವೇಗೌಡರು ಮೇಲೆ ತೇಜಸ್ವಿನಿ ರಮೇಶ್ ಅವ್ರನ್ನ ನಿಲ್ಲಿಸಿ ದೇವೇಗೌಡರಿಗೆ ಸೋಲುಣಿಸಿದ್ದು. ಅದಾದ ನಂತರ ಮತ್ತೆ ಸಾತ್ನೂರಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಸೋತಿದ್ದು. ಮತ್ತು ತೆರೆಯ ಹಿಂದೆ ನಡೆದಂಥ ಕೆಲವು ಘಟನೆಗಳು ಇದೆ, ಇಲ್ಲಿ ಚರ್ಚೆ ಮಾಡೋದಕ್ಕೆ ಆಗಲ್ಲ. ಆ ಎರಡು ಕುಟುಂಬಗಳ ನಡುವಿನ ಹಗೆತನ ಕಾರಣಗಳು. 99ರಲ್ಲಿ ಕೂಡ ಸರ್ ಎಸ್.ಎಂ. ಕೃಷ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬಂದಾಗ ಪಾಂಚಜನ್ಯ ಯಾತ್ರೆ ಮಾಡ್ತಾರಲ್ಲ, ಅದರ ಒಂದು ಶಕ್ತಿಯಾಗಿ, ಸಂಚಲನ ಶಕ್ತಿಯಾಗಿ ನಿಂತವರು ಡಿ ಕೆ ಶಿವಕುಮಾರ್. ಎಸ್.ಎಂ. ಕೃಷ್ಣನ ವರ್ಚಸ್ಸು ಒಂದು ಸಂಘಟನಾ ಶಕ್ತಿಯಾಗಿ ಮಾಡಿದವರು. ಬಹುಶಃ 99ರಲ್ಲಿ ಇನ್ನೊಬ್ಬ ಒಕ್ಕಲಿಗ ನಾಯಕ ದೇವೇಗೌಡರಿಗೆ ಪರ್ಯಾಯವಾಗಿ ಒಬ್ಬ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಂದದ್ದು ಹಿಂದೆ ಶಿವಕುಮಾರ್ ಕೂಡ ಶ್ರಮ ಕೂಡ ಇದೆ, ಎಷ್ಟರ ಮಟ್ಟಿಗೆ ಅನ್ನೋದು ಬೇರೆ ಬೇರೆ ಹಂತದಲ್ಲಿ. ಇದು ಕೂಡ ಜಿದ್ದಾಜಿದ್ದಿಗೆ ಇವನು ಏನಪ್ಪ ಹಿಂಗೆ ಬೆಳೀತಾ ಇದ್ದಾನೆ ಅನ್ನುವ ಒಂದು ಇದು ಕೂಡ ಇರ್ಬೋದು ಅವರಿಗೆ ಅಂತ. ಇವ್ರು ಹೇಳ್ದಂಗೆ ಆಗಲೇ ಅವರು ಏನು ರಾಮನಗರಕ್ಕೆ ಬಂದಿದ್ದನ್ನು ಇಟ್ಕೊಂಡು ಇವ್ರು ಏನು ಮಾಡಿದ್ರು ನೋಡಿ. ಈಗ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇನ್ನೂ ಮುಖ್ಯಮಂತ್ರಿ ಆಗಿಲ್ಲ, ಕುಮಾರಸ್ವಾಮಿಯವರು ರಾಮನಗರ ಹೆಸರನ್ನು ಇಡ್ತಾರೆ. ಆ ಜಿಲ್ಲೆಗೆ ಗ್ರಾಮಾಂತರ ಜಿಲ್ಲೆ ಆಗಿತ್ತದು. ಇವ್ರು ಬರ್ತಿದ್ದಂಗೆ ನಾನು ಬೆಂಗಳೂರು ದಕ್ಷಿಣ ಅಂತ ಮಾಡ್ತೀನಿ, ಅವ್ರ ಹೆಸರನ್ನೇ ತೆಗೆದ್ರು. ಅಂದರೆ ಕುಮಾರಸ್ವಾಮಿ ಯಾವ ಎಲ್ಲ ಚಹರೆಗಳನ್ನು ಅಲ್ಲಿ ಬಿಟ್ಟೋದ್ರಲ್ಲ, ನಾನು ರಾಮನಗರ ಜಿಲ್ಲೆ ಮಾಡಿದೆ, ಇದು ರಾಮನಗರ ಮತ್ತು ಚನ್ನಪಟ್ಟಣ ನಾನು ಎರಡು ಕಣ್ಣು ಅಂತ ಹೇಳುವುದನ್ನು ಅವರ ಎಲ್ಲ ಕುರುಹುಗಳನ್ನು ಬದಿಗೆ ಸರಿಸಿ ಇದು ಡಿ ಕೆ ಸಾಮ್ರಾಜ್ಯ ಅನ್ನುವ ರೀತಿ ಮಾಡಕ್ಕೆ ಹೊರಟ್ರಾ ಅಂತ ಅನಿಸ್ತಾ ಇದೆ. ಅಂದರೆ ಬೇರೆ ಬೇರೆ ಕಾರಣಗಳಿದಾವೆ ಇದು ಹಿಂದೆ. ಜೊತೆಲಿ ನಾವು ನೋಡಿದಾಗ 2004ರಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳ ಮೈತ್ರಿ ಸರ್ಕಾರ ಬಂದಾಗ ಡಿ ಕೆ ಶಿವಕುಮಾರನ್ನ ಮಂತ್ರಿಮಂಡಲಕ್ಕೆ ತಗೊಳ್ಳಿಲ್ಲ, ತಗೋಬಾರ್ದು ಅಂತ ಷರತ್ತು ಹಾಕ್ತಾರೆ ದೇವೇಗೌಡರು. ಅದಾದಮೇಲೆ ಸುಮಾರು ತಿಂಗಳುಗಳ ನಂತರ ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲಕ್ಕೆ ಪ್ರವೇಶ ಮಾಡ್ತಾರೆ. ಅದಕ್ಕೆ ದೇವೇಗೌಡರ ಕುಟುಂಬದಿಂದ ಇದ್ದಂಥ ಒಂದು ವಿರೋಧ. ಈ ಥರ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಎರಡು ಕುಟುಂಬಗಳ ನಡುವೆ ಈ ಜಿದ್ದಾಜಿದ್ದಿ ನಡೆದಿದೆ. ಇದಕ್ಕೆ ರಾಜಕೀಯ ಕಾರಣಗಳು ಇರ್ಬೋದು ಮತ್ತು ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದು ಅಪ್ರಸ್ತುತ ಅನಿಸುತ್ತೆ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, JDS
ಮುಂದಿರುವ ಸವಾಲುಗಳೇನು ಅಂತಕ್ಕಂಥ ವಿಷಯ ಕುರಿತು ಇದುವರೆಗೆ ನಡೆದಂಥ ಚರ್ಚೆಯಲ್ಲಿ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಇಬ್ಬರಿಗೂ ಸಹ ನಮಸ್ಕಾರ. ವೀಕ್ಷಕರೇ, ಇದುವರೆಗೂ ನಡೆದಂತಹ ಚರ್ಚೆಯನ್ನು ವೀಕ್ಷಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದ.